ಹಾಯ್, ನಮ್ಮ ಕೆದವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರೆ ಅದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದೊಳಗಡೆ ತಿಳಿದುಕೊಡ್ತಿದ್ದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟಡಿ ಮಾಡಿದಂತಹ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ರೆಕಾರ್ಡ್ 98% ಇದೆ. ಈ ಕಾಲೇಜ್ನವರು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿಗಳಾದ ಇಂಟೆಲ್, ಇನ್ಫೋಸಿಸ್, IBM, ICT ಅಕಾಡೆಮಿ ಕಂಪನಿಗಳ ಜೊತೆಗೆ MOU ಸೈನ್ ಮಾಡಿದ್ರಿಂದ ಒಳ್ಳೆ ಕಂಪನಿಗಳೊಳಗಡೆ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ನಂತರ ಈ ಕಾಲೇಜ್ಗೆ NAC ಮತ್ತು NBA ದವರು ಅಕ್ರೆಡಿಟೇಷನ್ ನೀಡಿದ್ದಾರೆ. AICTE ಯವರು ISC4 ರೇಟಿಂಗ್ ಅನ್ನು ಕೂಡ ನೀಡಿದ್ದಾರೆ. ಈ ಕಾಲೇಜಲ್ಲಿ ನಡೆಯುವಂತಹ ಇನೋವೇಷನ್ ಆಕ್ಟಿವಿಟೀಸ್ಗೆ NIRF ಅವರು ಕೂಡ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಕಾಲೇಜ್ ಕೋಡ್ E086 ಆಗಿರುತ್ತೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅದರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ. ಸರಿ, ಈಗ ನಮ್ಮ ಕೆದವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಅದನ್ನ ವಿಸಿಟ್ ಮಾಡಿ. ಅವಾಗ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಏನೋ ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲೇ ಒಂದು ಲಿಂಕ್ ಕಾಣ್ತಾ ಇದೆ, ಸರಿನಾ? ಅಣುಕ ಹಂಚಿಕೆಗೋಸ್ಕರ ಅಂದ್ರೆ ಅಣುಕ ಹಂಚಿಕೆ ಚೆಕ್ ಮಾಡೋದಕ್ಕೆ ಲಿಂಕ್ ಅನ್ನು ಕೊಟ್ಟಿದ್ದಾರೆ, ಅಥವಾ ಮಾಕ್ ಅಲಾಟ್ಮೆಂಟ್ ಚೆಕ್ ಮಾಡೋದಕ್ಕೆ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ಕ್ಲಿಕ್ ಮಾಡಿ ಅದರ ನಂತರ ಅಲ್ಲಿ CET ನಂಬರ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ನಿಮ್ಮ CET ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು ನಿಮ್ಮ ಸ್ಕ್ರೀನ್ ಮುಂದೆ ಇರುತ್ತೆ. ಸೊ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿದ ನಂತರ ಹೇಗೆ ಅನಿಸೋದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.